ಫೆಂಗಲ್ ಚಂಡಮಾರುತ ತಮಿಳುನಾಡು ಪುದುಚೇರಿಯಲ್ಲಿ ಆರ್ಭಟಿಸ್ತಾ ಇದೆ. ಚೆನ್ನೈಗೆ ಎಂಟ್ರಿ ಆಗುತ್ತಲೇ 4 ಬಲಿ ಪಡೆದಿದೆ. ಮಳೆರಾಯ ಅಬ್ಬರಿಸ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಇತ್ತ ಕರ್ನಾಟಕದಲ್ಲೂ ಫೆಂಗಲ್ ಎಫೆಕ್ಟ್ನಿಂದ ತರಗುಟ್ಟುವ ಚಳಿ ಜೊತೆ ಮಳೆ ಸುರಿತಾ ಇದೆ. ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತದ ರಣಾರ್ಭಟ. ಸೈಕ್ಲಾನ್ ಹೊಡೆತಕ್ಕೆ 4 ಬಲಿ, ಜನಜೀವನ ಅಸ್ತವ್ಯಸ್ತ. ಫೆಂಗಲ್ ಚಂಡಮಾರುತ ತಮಿಳುನಾಡಿನಲ್ಲಿ ಅಕ್ಷರಶಃ ಕೋಲಾಹಲವನ್ನೇ ಸೃಷ್ಟಿಸಿದ್ದು 4 ಬಲಿಯಾಗಿದ್ದಾರೆ. ನಾನೀಗ ಚೆನ್ನೈನ ಮರೀನಾ ಬೀಚ್ ಬಳಿ ಇದ್ದೀನಿ. ಯಾವ ರೀತಿಯಾಗಿ ಅಲೆಗಳು ಇವತ್ತು ತುಸು ಜೋರಾಗಿದೆ ಅನ್ನೋದನ್ನ ತೋರಿಸ್ತೀನಿ. ಯಾಕಂದ್ರೆ ನಿನ್ನೆಯಿಂದಲೂ ಕೂಡ ಈ ಒಂದು ರಕ್ಕಸ ಅಲೆಗಳ ಆರ್ಭಟ ಜೋರಾಗಿತ್ತು. ಇವತ್ತು ಕೂಡ ಆ ಒಂದು ಆರ್ಭಟ ಜೋರಾಗೇ ಇದೆ. ಹೀಗಾಗಿ ಇಲ್ಲಿ ಯಾರು ಕೂಡ ಪ್ರವಾಸಿಗರು ಬರಬಾರ್ದು, ಸೊ ಈ ಒಂದು ಬೀಚ್ಗೆ ಇಳಿಬಾರ್ದು ಅಂತ ಸೂಚನೆಯನ್ನು ಕೊಡ್ತಾರೆ. ಜೊತೆಗೆ ಮೀನುಗಾರರು ಕೂಡ ಯಾರು ಇಳಿಬಾರ್ದು ಅಂತ ಈಗಾಗಲೇ ಸೂಚನೆ ಕೊಟ್ಟಿರುವಂಥದ್ದು. ತಮಿಳುನಾಡು ಹವಾಮಾನ ಇಲಾಖೆ ಕೂಡ ಚೆನ್ನೈನಲ್ಲಿ ಯಾವ ರೀತಿಯಾಗಿ ಇದರ ಒಂದು ಎಫೆಕ್ಟ್ ಇರುತ್ತೆ ಮುಂದಿನ 3 ದಿನಗಳ ಕಾಲ ಅಂತ ಒಂದು ಸೂಚನೆ ಕೊಟ್ಟಿದೆ. ಯಾಕಂದ್ರೆ ಗಂಟೆಗೆ ಸುಮಾರು 60 ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬರ್ತಾ ಇದೆ. ಅಲೆಗಳನ್ನ ನೀವು ನೋಡ್ತಾ ಇರಬಹುದು. ಸುಮಾರು ದೈತ್ಯಾಕಾರದ ಅಲೆಗಳು ಅಬ್ಬರಿಸ್ತಾ ಇದಾವೆ. ಕಳೆದ ಕೆಲ ದಿನಗಳ ಹಿಂದೆ ನೋಡಕ್ಕೂ ಇವತ್ತು ಫೆಂಗಲ್ ಚಂಡಮಾರುತದ ನಂತರವೂ ಕೂಡ ಈ ಒಂದು ಎಫೆಕ್ಟ್ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗಾಗಲೇ ಇಳಿಬಾರ್ದು ಅಂತ ಹೇಳಿದ್ರೆ ಒಂದಷ್ಟು ಕಿಡಿಗೇಡಿಗಳು ಅದರ ನಡುವೆ ಸಾಹಸ ಮಾಡುವಂತ ಕೆಲಸ ಮಾಡ್ತಾರೆ. ಪೊಲೀಸರು ಪದೇ ಸೂಚನೆ ಕೊಟ್ಟರು ಕೂಡ ಆ ಕಿಡಿಗೇಡಿಗಳು ಅದೇ ರೀತಿ ಕೆಲಸ ಮಾಡ್ತಾ ಇದ್ರೆ. ತಮಿಳುನಾಡಿನ ಚೆನ್ನೈನಲ್ಲಿರುವ ಕನ್ನಡಿಗರೊಬ್ಬರು ಸದ್ಯದ ಪರಿಸ್ಥಿತಿ ವಿವರಿಸಿದ್ದಾರೆ. ಚೆನ್ನೈ ಅಂತ ಹೇಳ್ತೀವಿ ನಾವು. ಇಲ್ಲಿ ಹೋಗಿ ಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ರೋಡ್ ಅರ್ಧ ರೋಡ್ ನೀರು, ಅಂದ್ರೆ ಕಾಲ್ ಗಂಟ. ಆಮೇಲೆ ಮನೆಗಳೆಲ್ಲ ನೀರು ಹೋಗಿದೆ, ಅಪಾರ್ಟ್ಮೆಂಟ್ಗಳು ನೀರು ಹೋಗಿದೆ. ಒಂದೊಂದು ರೋಡಲ್ಲೂ ಫುಲ್ ನೀರು. ಅಪೋಲೋ ಹಾಸ್ಪಿಟಲ್ ಹತ್ರ ನೀರು ಬಂದಿದೆ. ಈ ಜೈಲಲ್ಲಿತ್ತಲ್ಲ ಸತ್ತೋದ್ರಲ್ಲ ಅಪೋಲೋ ಹಾಸ್ಪಿಟಲ್, ರಜನಿಕಾಂತ್ ಮನೆ ಅಡ್ಮಿಟ್ ಆಗಿದ್ರು, ಅಲ್ಲೂ ಅಷ್ಟೇ ಫುಲ್ ನೀರು ಹೋಗಿದೆ. ಆ ವೇಲೇಚೇರಿ ಅಂತೂ ಕೆರೆ ಆಗ್ಬಿಟ್ಟಿದೆ. ಪುದುಚೇರಿಯಲ್ಲಿ ಗಲ್ಲಿಗೂ ಮಳೆ ನೀರು ನುಗ್ಗಿದೆ. ರಕ್ಷಣಾ ಕಾರ್ಯಕ್ಕಿಳಿದ ಭಾರತೀಯ ಯೋಧರು ಬೋಟ್ ಮೂಲಕ ಮಹಿಳೆಯರು, ಮಕ್ಕಳು, ವೃದ್ಧರನ್ನ ರಕ್ಷಿಸಿದ್ರು. ಚೆನ್ನೈನ ಉತ್ತರ ಭಾಗದ ಮೌಂಟ್ ರೋಡ್ ಅಣ್ಣಾ ಸಲೈ ಏರಿಯಾದಲ್ಲಿ ಶಾಲೆಯ ಆವರಣ ಸಂಪೂರ್ಣ ಜಲಾವೃತವಾಗಿದೆ. ಅಮ್ಮ ಕ್ಯಾಂಟೀನ್ಗೂ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇನ್ನು 3 ದಿನಗಳು ಮಳೆ ಬರುವ ಮುನ್ಸೂಚನೆ ಇದೆ. ಮಹಾನಗರಿ ಚೆನ್ನೈ ಏನಿದೆ, ಆ ಒಂದು ಚೆನ್ನೈನಲ್ಲಿ ಈಗ ಸಾಕಷ್ಟು ಏರಿಯಾಗಳು ನೀರಿನಿಂದ ಜಲಾವೃತವಾಗಿವೆ. ನಾನೀಗ ನಿಂತಿರುವಂತಹ ಸ್ಪಾಟ್ ಏನಿದೆ, ಎಕ್ಸಾಕ್ಟ್ ಈ ಒಂದು ಸ್ಪಾಟ್ ಅಲ್ಲೂ ಕೂಡ ಈಗ ನೀರು ನಿಂತಿರುವಂಥದ್ದು. ಮೌಂಟ್ ರೋಡ್ ಅಂತ ಕರೀತಾರೆ. ಈ ಒಂದು ಮೌಂಟ್ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇದು ಶಾಲೆಯ ಆವರಣ ಯಾವ ರೀತಿಯಾಗಿ ಇದೆ ನೋಡ್ತಾ ಇರ್ಬೋದು. ಸುಮಾರು ಕೆರೆಯ ಮಾದರಿ ಆಗಿರುವಂಥದ್ದು. ಕೆರೆಯಲ್ಲಿ ನೀರು ತುಂಬಿದ್ರೆ ಯಾವ ರೀತಿ ಇರ್ತೋ ಹಾಗೆ ಸಂಪೂರ್ಣವಾಗಿ ಈ ಒಂದು ಗ್ರೌಂಡ್ ಏನಿದೆ ಕೆರೆಯಂತೆ ಆಗಿದೆ. ಇನ್ನು ಫೆಂಗಲ್ ಅಪ್ಪಳಿಸಿದ್ದರಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದ ವಿಮಾನ ಹಾರಾಟ ಇಂದು ಮುಂಜಾನೆ 4 ಗಂಟೆಯಿಂದ ಪುನರಾರಂಭಗೊಂಡಿದೆ. ಇದರ ನಡುವೆ ಇಂಡಿಗೋ ವಿಮಾನ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಇಳಿಯಲು ಯತ್ನಿಸಿದಾಗ ರನ್ವೇ ಮೇಲೆ ವಿಮಾನ ಜಾರಿದೆ. ಕೂಡಲೇ ಎಚ್ಚೆತ್ತ ಪೈಲಟ್ ಮತ್ತೆ ವಿಮಾನ ಟೇಕ್ ಆಫ್ ಮಾಡಿ ಆಗಬಹುದಾಗಿದ್ದ ದೊಡ್ಡ ಅನಾಹುತ ತಪ್ಪಿಸಿದ್ದಾರೆ. ತಮಿಳುನಾಡಷ್ಟೇ ಅಲ್ಲ, ಇತ್ತ ಬೆಂಗಳೂರಿಗೂ ಫೆಂಗಲ್ ಸೈಕ್ಲಾನ್ ಎಫೆಕ್ಟ್ ತಟ್ಟಿದೆ. ಫೆಂಗಲ್ ಚಂಡಮಾರುತ ಎಫೆಕ್ಟ್ಗೆ ರಾಜಧಾನಿ ಥಂಡ ಹೊಡೆದಿದೆ. ರಾತ್ರಿಯಿಂದ ಬೆಂಗಳೂರಿನ ಹಲವೆಡೆ ಮೈ ಕೊರೆಯುವ ಚಳಿ ಜೊತೆ ತುಂತುರು ಮಳೆಯಾಗಿದೆ. ಇನ್ನು 3 ದಿನ ಇದೇ ಪರಿಸ್ಥಿತಿ ಮುಂದುವರಿಯೋ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನ ಹಲವೆಡೆ ಕೂಡ ಮಳೆಯ ಮುನ್ಸೂಚನೆ ಇದೆ. ಫೆಂಗಲ್ ಎಫೆಕ್ಟ್ ಬೆನ್ನಲ್ಲೇ ಪಾಲಿಕೆ ಅಧಿಕಾರಿಗಳಿಗೆ ರಜೆ ರದ್ದು ಮಾಡಲಾಗಿತ್ತು. ಮಳೆಯಿಂದ ಏನೇ ತೊಂದರೆ ಆದರೂ ಅಧಿಕಾರಿಗಳೇ ಕಾರಣ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತರು ಹೇಳಿದ್ದಾರೆ. ಕಠಿಣ ಕ್ರಮ ಕೈಗೊಳ್ಳೋದಾಗಿ ತುಷಾರ್ ಗಿರಿನಾಥ್ ಸೂಚನೆ ಕೊಟ್ಟಿದ್ದಾರೆ. ಪುದುಚೇರಿ ಮತ್ತು ಅಲ್ಲಿ ಹತ್ರ ಫಾಲ್ ಆಗಿದೆ. ಈಗ ಹವಾಮಾನ ಇಲಾಖೆದು ನಮಗೆ ಮುನ್ಸೂಚನೆ ಪ್ರಕಾರ ಇವತ್ತು ಬೆಂಗಳೂರು ಮತ್ತು ಸುತ್ತಮುತ್ತ ಏರಿಯಾ ಕೂಡ ಸ್ವಲ್ಪ ಗಾಳಿ ಜಾಸ್ತಿ ಬರಲಿಕ್ಕೆ ಇದು ಮುನ್ಸೂಚನೆ ಇದೆ. ನಾಳೆ ಮತ್ತು ನಾಳೆದ್ದು ಕೆಲವು ಕಡೆಗೆ ಲೈಟ್ ಟು ಮಾಡರೇಟ್ ಇದೆ ಮತ್ತು ಕೆಲವು ಕಡೆಗೆ ವೆರಿ ಹೆವಿ ರೈನ್ಫಾಲ್ ಬರಬಹುದು ಅಂತ ಇದೆ. ಕಡಲ ತಡಿ ಮಂಗಳೂರಿಗೂ ಫೆಂಗಲ್ ಎಫೆಕ್ಟ್ ತಟ್ಟಿದೆ. ಮಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಸಮುದ್ರದಲ್ಲಿ ಅಲೆಗಳು ಅಬ್ಬರಿಸುತ್ತಿವೆ. ಪಣಂಬೂರು, ಉಳ್ಳಾಲ, ಸೋಮೇಶ್ವರ ಬೀಚ್ನಲ್ಲೂ ಅಲೆಗಳ ಆರ್ಭಟ ಜೋರಾಗಿದೆ.
ಉಡುಪಿಯ ಮಲ್ಪೆ ಬೀಚ್ನಲ್ಲಿ ಹವಾಮಾನ ಇಲಾಖೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಿದ್ರೂ ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದಾರೆ. ಸದ್ಯ ನಾವು ಮಲ್ಪೆ ಬೀಚ್ನಲ್ಲಿದ್ದೇವೆ. ಆ ಮಲ್ಪೆ ಬೀಚ್ನಲ್ಲಿ ಮಾತ್ರ ಪ್ರವಾಸಿಗರ ಹುಚ್ಚಾಟ ಮಾತ್ರ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಡೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿದೆ. ಏನಂದರೆ ಯಾವುದೇ ಕ್ಷಣದಲ್ಲಿ ಕರಾವಳಿ ಕರ್ನಾಟಕ ಭಾಗದಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ, ಮಳೆಯಾಗುವ ಸಾಧ್ಯತೆ ಇದೆ ಮತ್ತು ಬೃಹತ್ ಗಾತ್ರದ ಅಲೆಗಳು ಬಂದು ಅಪ್ಪಳಿಸುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದ್ರು ಕೂಡ ಪ್ರವಾಸಿಗರ ಹುಚ್ಚಾಟ ಮಾತ್ರ ಕಡಿಮೆ ಆಗಿಲ್ಲ ಅಂತಾನೆ ಹೇಳ್ಬೋದು. ಫೆಂಗಲ್ ಚಿಕ್ಕಬಳ್ಳಾಪುರದಲ್ಲಿ ರಾಗಿ ಬೆಳೆದ ರೈತರನ್ನ ಆತಂಕಕ್ಕೆ ದೂಡಿದೆ. ಫೆಂಗಲ್ನಿಂದಾಗಿ ದಿನಪೂರ್ತಿ ಮಂಜು ಹನಿಯುತ್ತಿದೆ. ಹೀಗಾಗಿ ರಾಗಿ ತೆನೆ ಕೊಳೆಯುತ್ತಿದೆ ಎಂದು ರೈತರು ಆತಂಕಿತರಾಗಿದ್ದಾರೆ. ಬೆಳೆ ಬೆಳೆದಿದ್ದೀವಿ, ಏನೋ ಪರವಾಗಿಲ್ಲ, ಒಂದು ಸ್ವಲ್ಪ ಬೆಳೆ ಆಗಿದೆ. ಮತ್ತು ಈ ಕೊಯ್ಬೇಕನ್ನೋ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದು ಕೊಯ್ಯಂಗಿಲ್ಲ, ಕೊಯ್ದೆಲ್ಲಿ ಹಾಕ್ಕೊಳ್ಳೋಕೆ ತ್ಯಾವ. ಮತ್ತು ಹಿಂಗೆ ಬಿಟ್ಟರೆ ಮಳೆ ಬಂದೆಲ್ಲ ಉದುರೋಗುತ್ತೆ. ತುಂಬಾ ನಷ್ಟ ಆಗುತ್ತೆ ನಮಗೆ. ಮೋಡ ನೋಡಿದ್ರೆ ಈ ರೀತಿ ಇದೆ, ಮಳೆ ಹನಿ ಆಗ್ತಾ ಇದೆ. 11 ಗಂಟೆ 12 ಗಂಟೆ ಆದರೂ ಮಂಜು ಬಿಡ್ತಾ ಇಲ್ಲ. ಮತ್ತೆ ಇವಾಗ 4 ಗಂಟೆಗೆ ಮಂಜು ಶುರುವಾಗುತ್ತೆ. ಬಿಡ್ತಾನೇ ಇಲ್ಲ ಬಿಡಿ 24 ಗಂಟೆನೂ. ಇವಾಗ ಅದು ನಾವು ಕುಯ್ದ್ರೂ ನಷ್ಟನೇ, ನಮಗೆ ಕುಯ್ದಿದ್ರೂ ನಷ್ಟನೇ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಾದ ಉತ್ತರ ಕನ್ನಡ, ಚಿಕ್ಕಮಗಳೂರು ಸೇರಿ ಚಾಮರಾಜನಗರ, ಉಡುಪಿ, ಬೆಳಗಾವಿ, ದಕ್ಷಿಣ ಕನ್ನಡ, ಹಾಸನ, ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9.